ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀರ್ಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ವೆಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಶೋಭನ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ಈ ದ್ವಾದಶಿಯ ದಿವಸ ಭಾಗವತದ ಮೊದಲ ಸ್ಕಂದದ 2ನೇ ಅಧ್ಯಾಯ. ನಾವೀಗ ಅದನ್ನು ನೋಡಲಿಕ್ಕೆ ತೊಡಗಿದ್ದೀವಿ. ಮೊದಲ ಅಧ್ಯಾಯ ಹೀಗೆ ಸಮಾಪ್ತ ಆದಾಗ ಋಷಿಗಳು ಆ ಸೂತರನ್ನು ಈ ಮುಂದಿನಂತೆ ಪ್ರಶ್ನಿಸಿದರು. ಈ ಹಿಂದೆ 6 ಪ್ರಶ್ನೆಗಳನ್ನು ಕೇಳಿದ್ರು ಅವರನ್ನು. ಪುಂಸಾಂ ಏಕಾಂತತಃ ಶ್ರೇಯಸ್ಸಾಧನಂ, ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸಾಧನ ಏನು ಅದನ್ನು ಹೇಳಿರಿ. 9ನೇ ಶ್ಲೋಕದಲ್ಲಿ ತತ್ರ ಆಯುಷ್ಮನ್ ಭವತಾ ಯದ್ ವಿನಿಶ್ಚಿತಂ ಪುಂಸಾಂ ಏಕಾಂತತಃ ಶ್ರೇಯಃ ತನ್ನ ಶಂಸಿತು ಅರ್ಹಸಿ. ಸಾಧಕರಿಗೆ ಶ್ರೇಯಸ್ಕರವಾದದ್ದು ಯಾವುದು ಅದನ್ನು ಹೇಳಿರಿ ಅಂತ ಒಂದು ಪ್ರಶ್ನೆ. ಮುಂದೆ ಬ್ರೂಹಿ ಭದ್ರಾಯ ಭೂತಾನಾಂ 11ನೇ ಶ್ಲೋಕದಲ್ಲಿ ಏನ ಆತ್ಮ ಪ್ರಸೀದತೆ, ಎಲ್ಲ ಶಾಸ್ತ್ರಗಳ ಸಾರವನ್ನು ಸಂಗ್ರಹ ಮಾಡಿ ನಮಗೊಂದು ನೀವು ತತ್ವವನ್ನು ಉಪದೇಶ ಮಾಡಿರಿ. ಇದು ಪರಮಾತ್ಮನ ಕುರಿತಾದಂತಹ ಜಿಜ್ಞಾಸೆ. ಏನ ಆತ್ಮ ಪ್ರಸೀದತೆ, ಒಳಗಿರುವ ಪರಮಾತ್ಮ ಈ ಕಥೆಯನ್ನು ನೀವು ಹೇಳಿದ್ದರಿಂದ ನಾವು ಕೇಳಿದ್ದರಿಂದ ಪ್ರಸನ್ನನಾಗಬೇಕು, ಅದಕ್ಕಾಗಿ ಅದನ್ನು ಹೇಳಿರಿ ಅಂತ ಕೇಳಿದರು. ಮುಂದೆ ಅರ್ಹಸಿ ಅಂಗ ಅನುವರ್ಣಿತುಂ ಅಂತ ಕೃಷ್ಣಾವತಾರದ ಕಥೆಯನ್ನು ಅವರು ಕೇಳಲಿಕ್ಕೆ ಬಯಸಿದರು. ಅದು 13ನೇ ಶ್ಲೋಕ. ತನ್ನ ಶುಶ್ರೂಷಮಾಣಾನಾಂ ಅರ್ಹಸಿ ಅಂಗಾನುವರ್ಣಿತುಂ ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಯಾವ ಭಗವಂತನ ಅವತಾರ ಎಲ್ಲ ಪ್ರಾಣಿಗಳ ಕ್ಷೇಮಕ್ಕೆ ಕಾರಣ ಆಗ್ತದೆ, ಆ ಕೃಷ್ಣನ ಕಥೆಯನ್ನು ಹೇಳ್ರಿ ಅಂತ ಅವರು ಕೇಳಿದರು. ಅದು 3ನೇ ಪ್ರಶ್ನೆ. ಬ್ರೂಹಿನ ಶ್ರದ್ಧಾನಾನಾಂ ಅಂತ ಯಶಸ್ಸಿನ ನಮಗೇನು ಕಲ್ಯಾಣ ಆಗಬೇಕು ಅದನ್ನು ಹೇಳ್ರಿ ಅಂತ ಕೇಳಿದರು. ಬ್ರೂಹಿನ ಶ್ರದ್ಧಾನಾನಾಂ ಲೀಲೆಯ ದಧತಃ ಕಲಾಹ, ಅದು 17ನೇ ಶ್ಲೋಕದಲ್ಲಿ. ಇಷ್ಟು ಶ್ರದ್ಧೆಯಿಂದ ನಾವೆಲ್ಲ ಕೇಳ್ತಾ ಇದ್ದೇವೆ. ಆ ಭಗವಂತನ ನಾನಾ ಥರದ ಕರ್ಮಗಳು, ಅವನ ಮಹಿಮೆಗಳು, ಅದನ್ನೆಲ್ಲ ವರ್ಣನೆ ಮಾಡಿರಿ. ಆಮೇಲೆ ಅವನ ಯಶಸ್ಸನ್ನು ವರ್ಣನೆ ಮಾಡಿರಿ. ದಿಗಂತದ ತುಂಬೆಲ್ಲ ಹಬ್ಬಿದಂಥ ಅವನ ಯಶಸ್ಸನ್ನು ವರ್ಣನೆ ಮಾಡಿರಿ ಅಂತ ಕೇಳಿದರು. ಅಥಾಖ್ಯಾಹಿ ಅಂತ ಅವನ ಇತರ ಲೀಲೆಗಳನ್ನು ಕೂಡ ವರ್ಣನೆ ಮಾಡಿರಿ. ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾ ಶುಭಾ ಲೀಲಾ ವಿದತತಃ ಸ್ವೈರಂ ಈಶ್ವರಸ್ಯ ಆತ್ಮಮಾಯೆಯ. ಕೃಷ್ಣಾವತಾರವನ್ನು ಹೇಳುವುದು ಮಾತ್ರ ಅಲ್ಲ, ಉಳಿದ ಅವತಾರಗಳನ್ನು ಕೂಡ ವರ್ಣನೆ ಮಾಡಿರಿ ಅಂತ ಅದು 5ನೇ ಪ್ರಶ್ನೆ ಆಗಿತ್ತು. ಕೊನೆಯದ್ದಾಗಿ ಬ್ರೂಹಿ ಯೋಗೇಶ್ವರೇ ಕೃಷ್ಣೆ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಟ ಮಧುನೋಪೇತೆ ಧರ್ಮ ಕಂ ಶರಣಂ ಗತಃ. ಕೃಷ್ಣ ತನ್ನ ಮೂಲ ರೂಪಕ್ಕೆ ಹೋಗಿ ಸೇರಿದ್ನಲ್ಲ, ಆವಾಗ ಆ ಧರ್ಮ ಎಲ್ಲಿ
ಸೇರಿಕೊಂಡಿತ್ತು, ಅದನ್ನು ವರ್ಣನೆ ಮಾಡಿರಿ. ಕೃಷ್ಣ ಇರುವವರೆಗೂ, ಪಾಂಡವರು ಇರುವವರೆಗೂ ಧರ್ಮ ಕೃಷ್ಣನನ್ನು ಅವಲಂಬಿಸಿತ್ತು. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಅನಾಥ ಆಯ್ತೇನೋ, ಅದನ್ನು ನಮಗೆ ವರ್ಣನೆ ಮಾಡಿರಿ. ಧರ್ಮ ಯಾರನ್ನು ಅವಲಂಬಿಸಿತು ಅಂತಿಷ್ಟು 6 ಪ್ರಶ್ನೆಗಳನ್ನು ಕೇಳಿದ್ರು ಋಷಿಗಳು ಸೂತರನ್ನು. ಅದು ಅಲ್ಲಿಗೆ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯ ಮುಕ್ತಾಯ ಕಂಡಿತ್ತು. ಇತಿ ಸಂಪೃಷ್ಟ ವಿಪ್ರಾಣಾಂ ರೌಮಹರ್ಷಣಿ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಂ ಉಪಚಕ್ರಮೆ. ರೌಮಹರ್ಷಣಿ ಅಂತ ಈಗೇನು ಸೂತ ಪುರಾಣಿಕರಲ್ಲಿ ಕೂತಿದ್ದಾರೆ, ಅವ್ರ ಹೆಸರು ರೌಮಹರ್ಷಣಿ. ಅದು ಆವಾಗಲೇ ನಾವು ನೋಡಿದ್ದೇವೆ. ಇವರ ತಂದೆ ರೋಮಹರ್ಷಣ ಅಂತ. ಆ ತಂದೆ ಸತ್ತು ಹೋಗಿದ್ರು, ಬಲರಾಮ ಅವರನ್ನು ಕೊಂದು ಹಾಕಿದ್ದ ತಪ್ಪು ತಿಳುವಳಿಕೆಯಿಂದ. ಆ ತಂದೆ ತೀರ್ಕೊಂಡ ಮೇಲೆ ತಂದೆ ಪೀಠವನ್ನು ಇವರು ಅಲಂಕರಿಸಿದರು. ಆ ಪುರಾಣ ಪ್ರವಚನ ನಡೆಸುವ ಕಟ್ಟೆ ಏನಿರ್ತದೆ ವೇದಿಕೆ, ಅದನ್ನು ಈ ಮಗ ಅಲಂಕರಿಸಿದ್ರು. ಆ ಮಗ, ಆ ತಂದೆ ಹೆಸರು ರೋಮಹರ್ಷಣ, ಮಗನ ಹೆಸರು ರೌಮಹರ್ಷಣಿ. ದಶರಥನ ಮಗ ದಾಶರಥಿ ರಾಮ, ಸುಮಿತ್ರೆಯ ಮಗ ಸೌಮಿತ್ರಿ ಲಕ್ಷ್ಮಣ ಹೇಗೋ ಹಾಗೆ ರೋಮಹರ್ಷಣರ ಮಗ ರೌಮಹರ್ಷಣಿ. ಇವ್ರು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಭಾರಿ ಸಂತೋಷ ಆಯ್ತು. ನೀವಿಂಥ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಅಂತ ಆ ಪ್ರಶ್ನೆ ಕೇಳಿದವರನ್ನೇ ಅಭಿನಂದಿಸಿದರು. ಪ್ರತಿಪೂಜ್ಯ ವಚಸ್ತೇಷಾಂ ವಚಸ್ತಂ ಉಪಚಕ್ರಮೆ. ಮುಂದೆ ಆ ಪ್ರವಚನ ಹೇಳಲಿಕ್ಕೆ ತೊಡಗಿದ್ರಂಥವ್ರು. ಈ 10ನೇ ಸ್ಕಂದದಲ್ಲಿ ಒಂದು ಮಾತು ಬರ್ತದೆ. ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ ಅಂತ. ಭಗವಂತನ ಕುರಿತಾಗಿ ಕಥೆ ಹೇಳ್ರಿ ಅಂತ ಕೇಳೋದೇನಿದೆ, ಕೇಳಿದಾಗ ಅದು 3 ಜನರನ್ನು ಪವಿತ್ರರನ್ನಾಗಿ ಮಾಡ್ತದಂತೆ. ಒಬ್ಬ ವಕ್ತ, ಇನ್ನೊಬ್ಬ ಕೇಳುವವರು, ಇನ್ನೊಬ್ಬ ಪೃಚ್ಛಕ. ಪೃಚ್ಛಕ ಅಂದರೆ ಈ ಇಂಥ ದಿವಸ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮಂದಿರದಲ್ಲಿ ಪ್ರವಚನ ತಾವು ಹೇಳಬೇಕು ಅಂತ ಬಂದು ಕೇಳ್ಕೊಂಡಿರ್ತಾನಲ್ಲ, ಅವನನ್ನು ಪೃಚ್ಛಕ ಅಂತಾರೆ. ಶ್ರೋತೃಗಳು ಅಂದರೆ ಶ್ರೋತೃಗಳೇ, ಅದು ಗೊತ್ತಿದೆ. ಕೇಳುಗರು ಮತ್ತು ಹೇಳುಗರು ಮತ್ತು ಈ ಸಂಘಟಕರು, ಈ 3 ಜನರನ್ನು ಅದು ಪವಿತ್ರ ಮಾಡ್ತದಂತ. ಆದ್ದರಿಂದ ಹೇಳುವವರು ತಾವೇನೋ ಭಾಳ ದೊಡ್ಡ ಸ್ಥಾನದಲ್ಲಿದ್ದೇವೆ, ಹೇಳಿ ಪುರಾಣ ಕಥಾ ಹೇಳಿ ಬೇರೆ ಯಾರನ್ನು ಪವಿತ್ರರನ್ನಾಗಿ ಮಾಡಿದ್ದೀವಿ, ಇವ್ರನ್ನೆಲ್ಲ ಉದ್ಧಾರ ಮಾಡಿಬಿಟ್ಟಿದ್ದೇವೆ ಅಂತಲ್ಲ. ಗಂಗಾ ನದಿ ಹರಿದು ಬಂದರೆ ಅದಲ್ಲಿ ಇದ್ದವ್ರು ಎಲ್ಲರನ್ನೂ ಪವಿತ್ರ ಮಾಡ್ತದೆ. ಪವಿತ್ರ ಮಾಡೋದು ಯಾರು ಹಾಗಾದ್ರೆ? ಗಂಗಾ ನದಿ ಪವಿತ್ರ ಮಾಡ್ತದೆ. ತತ್ಪಾದ ಸಲಿಲಂ ಯಥಾ. ಭಗವಂತನ ಪಾದ ತೊಳೆದು ಗಂಗಾ ನದಿ ನೀರೇನು ಬಂದಿದೆ, ಅದು ಅಲ್ಲಿದ್ದ ಸ್ವಾಮಿಗಳನ್ನ, ಪಂಡಿತರನ್ನ, ಪಾಮರರನ್ನ, ಬಡವರನ್ನ, ಬಲ್ಲಿದರನ್ನ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡ್ತದೆ. ಈ ನಾವ್ಯಾರು ಪವಿತ್ರನಾಗಿ ಮಾಡೋದಲ್ಲ. ನಾವು ನೀವು ಇಬ್ರು ಸೇರಿ ಗಂಗಾ ನದಿ ಸ್ನಾನ ಮಾಡಿ ಬರೋಣ ಬನ್ರಿ, ಸರಯೂ ನದಿ ಸ್ನಾನ ಮಾಡೋಣ ಬನ್ರಿ ಅಂತ ಹೊರಟ್ರೆ ಪವಿತ್ರ ಮಾಡೋದು ನಾನು ನಿಮ್ಮನ್ನಲ್ಲ, ಆ ನದಿ ತಾನು ಮಾಡ್ತಿರ್ತದೆ. ಅದ್ರ ಜೊತೆಗೆ ನಾವು ಆಗ್ತೀವಿ, ನೀವು ಆಗ್ತೀರಿ ಅಷ್ಟೇ. ಆ ಥರ ಗಂಗಾ ನದಿ ಇಬ್ಬರನ್ನು, ಈ 3 ಜನರನ್ನು ಪವಿತ್ರರನ್ನಾಗಿ ಮಾಡ್ತದೆ. ಯಾರೋ ಹೇಳುಗರು ಹೇಳಿ ಕೇಳುಗರಿಗೆ ಭಾರಿ ಉಪಕಾರ ಮಾಡಿದ್ದಾರೆ, ಅವ್ರಿಗೊಂದು ದೊಡ್ಡ ತತ್ವಜ್ಞಾನ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ. ಭಗವಂತ ಕೊಡುವವನು ಒಳಗೆ ಗುರುವಾಗಿ ನಿಂತು ಅವನೇ ಕೊಡ್ತಾನೆ. ಆದ್ರಿಂದ ಕಥೆಯ ಬಗ್ಗೆ ಒಂದು ಕೇಳಿರಿ ಅಂತ ಕಾರ್ಯಕ್ರಮ ಆಯೋಜನೆ ಮಾಡುವುದು, ಹೇಳಲಿಕ್ಕೆ ತೊಡಗುವುದು, ಕೇಳಲಿಕ್ಕೆ ತೊಡಗುವುದು, ಅದೇ ದೊಡ್ಡ ಕೆಲಸ ಅಂತ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಈ ಜಗತ್ತಿನಲ್ಲಿ ಅಂಥ ಕೆಲಸಗಳೇ ಇತ್ತೀಚೆಗೆ ನಡೆಯೋದು ಕಡಿಮೆ. ಅದಕ್ಕಾಗಿ ಭಾರಿ ಸಂತೋಷ ಅವರಿಗೆ. ಇಂಥ ಒಂದು ಪ್ರಶ್ನೆ ಕೇಳಿದ್ರಲ್ಲ ನೀವು ಅಂತ ಆ ರೌಮಹರ್ಷಣಿಗರಿಗೆ, ಅವ್ರ ಹೆಸರು ಉಗ್ರಶ್ರವ ಅಂತ, ಅವರು ಕತೆ ಹೇಳಲಿಕ್ಕೆ ತೊಡಗಿದ್ರು. ಅದಕ್ಕೆ ಅವರು ಮೊದಲು ಏನು ಮಾಡಿದರು? ಎಂ ಪ್ರೌರಜಂತ ಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಈ 2ನೇ ಶ್ಲೋಕದಿಂದ ಮತ್ತು ಆಮೇಲೆ ಬರುವ 3ನೇ ಶ್ಲೋಕದಿಂದ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿದರು. ಯಾಕೆಂದರೆ ಮೂಲ ಭಾಗವತವನ್ನು ವೇದವ್ಯಾಸರ ರಚನೆ ಮಾಡಿದರು. ಆ ವೇದವ್ಯಾಸರ ಮಗನೇ ಈ ಅವರು ಆ ಶುಕಾಚಾರ್ಯನೇ ಭಾಗವತವನ್ನು ಪರೀಕ್ಷಿತನಿಗೆ ಹೇಳಿದರು. ಆ ಥರ ಪರೀಕ್ಷಿತನಿಗೆ ಹೇಳುವಾಗ ಈ ಮುಂದೆ ಆವಾಗ ಅಲ್ಲಿ ಸೂತ ಪುರಾಣಿಕರು ಎಲ್ಲ ಕುತ್ಕೊಂಡು ಕೇಳಿದ್ರು ಅದನ್ನು.
ಶುಕಾಚಾರ್ಯರಿಂದ ಪರೀಕ್ಷಿತ್ ಕೇಳುವಾಗ ಈ ಸೂತ ಪುರಾಣಿಕರು ಮತ್ತೂ ಎಷ್ಟೋ ಜನ ಕುತ್ಕೊಂಡು ಕೇಳಿದ್ರು. ಹಾಗಾಗಿ ಇಲ್ಲಿರುವ ಈ ರೌಮಹರ್ಷಣಿ ಸೂತ ಏನಿದ್ದಾರೆ ಇವರಿಗೆ ಗುರು, ಸಾಕ್ಷಾತ್ ಗುರು ಯಾರು? ಶುಕಾಚಾರ್ಯನೇ. ಶುಕಾಚಾರ್ಯನಿಗೆ ಗುರು ವೇದವ್ಯಾಸ ಅವರಪ್ಪ. ಅದು ಇಲ್ಲೇ ಅಂತೂ ಇವರಿಗೆ ಗುರು ಯಾರ? ನಾವು ಏನೇ ಕೆಲಸ ಮಾಡುವಾಗ, ಬೆಳಗಿನ ಪೂಜಾ ಇತ್ಯಾದಿಗಳೆಲ್ಲ ಮಾಡುವಾಗ, ಏನಾದರೂ ವಿವಾಹ ಇತ್ಯಾದಿ ಕಾರ್ಯಕ್ರಮ ಮಾಡುವಾಗ ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ ಅಂತ ನಮ್ಮ ಗುರುಗಳು, ಅವ್ರ ಗುರುಗಳು ಎಲ್ಲರೂ ನೆನಪು ಮಾಡ್ಕೋಬೇಕಂತ. ಇವರಿಗೆ ಸಾಕ್ಷಾತ್ ಗುರು ಆ ಶುಕಾಚಾರ್ಯ, ಅವನನ್ನು ನೆನಪು ಮಾಡ್ಕೋಬೇಕು. ಶುಕಾಚಾರ್ಯ ಅಂದ್ರೆ ಯಾರದು? ಶಿವನೇ, ಸ್ವಯಂ ಪರಶಿವನೇ, ಪಾರ್ವತಿಪತಿನೇ ಶುಕಾಚಾರ್ಯಾಗಿ ಹುಟ್ಟಿದ್ದ. ಅವನಿಗೆ ಈ ಥರ ಇಲ್ಲಿ ವರ್ಣನೆ ಮಾಡ್ತಾರೆ, ಎಂ ಪ್ರವ್ರಜಂತ ಮನುಪೇತಂ ಅಪೇತ ಕೃತ್ಯಂ ಅಂತ. ಹೇಗಾಗಿದ್ದ ಅವನು? ಅವನು ವೇದವ್ಯಾಸರ ಮಗ ಆಗಿ ಹುಟ್ಟಿದ್ದ. ಆದರೆ ನನಗಿದೆಲ್ಲ ಸಾಕು, ನಾನು ಇಲ್ಲಿಂದ ಹೊರಟು ಬಿಡ್ತೇನೆ ಅಂತ ಹೊರಟು ಬಿಟ್ಟಿದ್ದಂತೆ. ಆವಾಗ ವೇದವ್ಯಾಸರಿಗೆ ತನ್ನ ಮಗ ಹೊರಟು ಬಿಟ್ಟನಲ್ಲ, ನನ್ನ ಹತ್ರ ಇನ್ನು ಅವನು ಇರೋದಿಲ್ಲಲ್ಲ, ಮತ್ತೆಂದೂ ಅವನು ಮರಳಿ ಬರೋದಿಲ್ಲಲ್ಲ ಅಂತ ವೇದವ್ಯಾಸರಿಗೆ ಬಹಳ ಕಾತರ ಆಯ್ತು. ವೇದವ್ಯಾಸರು ಕಾತರರಾದರು. ಆಗ ಅವರು ಪುತ್ರ ಅಂತ ಕರೆದ್ರಂತೆ. ಜೋರಾಗಿ ಕರೆದಾಗ ಬರೇ ಪುತ್ರ ಅಂತ ಕರೆಯೋದಿಲ್ಲ, ಮಗನೇ ಅಂತ ಕರಿತೇವೆ, ಸ್ವಲ್ಪ ಕೊನೆಗೆ ಸ್ವರ ಎಳಿತೇವೆ. ಆ ಥರ ಇವರು ಪುತ್ರ ಅಂತ ಕರೆದರು. ಈಗ ಅವರು ಕರೆದಾಗ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಯಾರಾದ್ರೂ. ಯಾರು ಉತ್ತರ ಕೊಡ್ಬೇಕು? ಶುಕ ಮುಂದೆ ಹೋಗಿಬಿಟ್ಟಿದ್ರು. ಅದನ್ನ ಮಹಾಭಾರತದಲ್ಲ ಕಥಾ ಬರೋದು, ಅದನ್ನ ಈಗ ಹೇಳೋನಿದ್ದೇನೆ. ಶುಕ ಮುಂದೆ ಹೋಗಿಬಿಟ್ಟಿದ್ರು. ಆವಾಗ ಶುಕ ಹೇಳಿ ಹೋಗಿದ್ರಂತ, ನಾನು ಮುಂದೆ ಹೋಗಿರ್ತೇನೆ, ನಂದಿನ ಮುಗೀತು, ಎಲ್ಲ ಅವತಾರ ಪರಿಸಮಾಪ್ತ ಮಾಡಿ ಹೋಗ್ತೇನೆ, ನಂದೆಲ್ಲ ಕೆಲಸ ಮುಗೀತು, ಭಾಗವತದ ಕಥಾನು ಪರೀಕ್ಷಿತನಿಗೆ ಹೇಳಿ ಆಯಿತು, ಎಲ್ಲನೂ ಮುಗಿದಿದೆ, ನಂದಿನ ಮುಂದೆ ಹೋಗೋನಿದ್ದೇನೆ. ನಮ್ಮ ತಂದೆ ನನ್ನನ್ನು ಹಿಂಬಾಲಿಸಿ ಬರ್ತಾರೆ, ಅವರಿಗೂ ನಾನು ಹೇಳೇ ಬಂದಿದ್ದೀನಿ, ಆದರೂ ಅವ್ರಿಗೆ ತಡಿಲಿಕ್ಕಾಗದೆ ಹಿಂದೆ ಬರ್ತಾರೆ, ನನ್ನ ಪರವಾಗಿ ನೀವು ಅವ್ರಿಗೆ ಉತ್ತರ ಕೊಡಬೇಕು ಅಂತ ಗಿಡಮರಗಳಿಗೆಲ್ಲ ಹೇಳಿ ಹೋಗಿದ್ರಂತ. ಗಿಡಮರಗಳೆಲ್ಲ ಜಡ ಅಲ್ಲ, ಅವು ಚೇತನ. ಅವು ಈ ಗಿಡಮರಗಳಿಗೆ ಏನಾದರೂ ಹೇಳಿ ಹೋದರೆ ಅವುಗಳಿಗೆ ಅರ್ಥ ಆಗ್ಲಿಕ್ಕಿಲ್ಲ. ನಾವೇನಾದ್ರೂ ಯಾವ್ದಾದ್ರು ಗಿಡಮರದ ಹತ್ರ ಹೋಗಿ ಮಾತಾಡಿದರೆ ನಾವು ಆ ಗಿಡಮರಗಳಿಗೆ ಅರ್ಥ ಆಗುವಂತ ಹೇಳಲಿಕ್ಕೆ ನಮಗೆ ಶಕ್ತಿ ಇರೋದಿಲ್ಲ. ಆದರೆ ಶುಕ ಪರಶಿವ, ಪಾರ್ವತಿಪತಿ, ಅವನು ದೇಹ ಮನಸ್ಸು ಎರಡಕ್ಕೂ ಅವರೇ ದೇವತೆ. ಆದ್ರಿಂದ ಮನುಷ್ಯರ ಜೊತೆ ಮಾತಾಡೋದು ನಮಗೆ ನಿಮಗೆ ಸಾಧ್ಯ ಆಗ್ತದೆ. ನಮ್ಮ ಮಾತುಗಳನ್ನು ಮನುಷ್ಯರಾದ್ರೂ ಕೇಳ್ತಾರೋ ಇಲ್ಲ, ನಮ್ಮ ಮಕ್ಕಳೇ ಕೇಳೋದಿಲ್ಲ, ಗಿಡಮರಗಳು ಯಾವಾಗ ಕೇಳ್ತಾರೆ? ಶುಕಾಚಾರ್ಯನ ಮಾತು ಹಾಗಲ್ಲ, ಗಿಡಮರಗಳು ಕೇಳಿದ್ವಂತೆ. ಯಾಕಂದ್ರೆ ಇಡೀ ನಿಮ್ಮ ದೇಹ, ಗಿಡಮರಗಳ ದೇಹ, ಅದ್ರೊಳಗಿನ ಮನಸ್ಸು, ಅದಕ್ಕೆಲ್ಲದಕ್ಕೂ ನಿಯಾಮಕ ಯಾರು? ಈ ಶರೀರ ಪುರುಷ, ಮನೋಭಿಮಾನಿಯೂ ಆದಂತಹ ರುದ್ರನೇ ಅದಕ್ಕೆ ಅಭಿಮಾನಿ, ಅವನು ಅದಕ್ಕೆಲ್ಲ ನಿಯಂತ್ರಕ. ಆದ್ರಿಂದ ಅವ್ರು ಹೇಳಿದ್ರೆ ಇವೆಲ್ಲ ಕೇಳಲೇಬೇಕಾಯ್ತು. ಅದು ಸ್ವಾರಸ್ಯದ ಸಂಗತಿ. ನಾನು ಈ ಹಿಂದೆ ಅನೇಕ ಬಾರಿ ನೋಡಿದ್ದೀವಿ. ನಮ್ಮ ಮನಸ್ಸಿಗಿದೆ, ಮನಸ್ಸು ಜೀವನ ಜೊತೆ ಅನಾದಿ ಕಾಲದಿಂದ ಇದೆ ಅಂತ, ಇದು ಮುಕ್ತಿ ಹೋಗೋ ತನಕ ಇರ್ತದೆ. ಆದರೆ ಈ ಮನಸ್ಸು ಇವತ್ತು ಮಾನವ ದೇಹದೊಳಗಿದ್ದಾಗ ಮನುಷ್ಯ ದೇಹಕ್ಕೆ ತಕ್ಕಂತೆ ಅದು ಕೆಲಸ ಮಾಡ್ತದೆ. ಇದೇ ಮರ್ಕಟದ ದೇಹಕ್ಕೆ ಹೋದ್ರೆ, ಮಂಗನ ದೇಹಕ್ಕೆ ಹೋದ್ರೆ, ಆ ಮಂಗನ ದೇಹಕ್ಕೆ ತಕ್ಕಂತೆ ಕೆಲಸ ಮಾಡ್ತದೆ. ಅದು ಮಾನವನ ದೇಹಕ್ಕೆ ಹೋಗಿ ಸ್ವಲ್ಪ ಭಾಗವತ ಕೇಳೋಣ ಬಾರೋ ಅಂತ ಕರೆದ್ರೆ ಬಂದೀತು, ಎಲ್ಲರೂ ಬರ್ತದಂತಿಲ್ಲ, ಬಂದಾರ ಕೆಲವರು. ಮಂಗನ ಹತ್ರ ಹೋದ್ರೆ ಅದೇನು ಬರ್ಲಿಕ್ಕಿಲ್ಲ, ಅದಕ್ಕೆ ಅರ್ಥವೂ ಆಗ್ಲಿಕ್ಕಿಲ್ಲ. ಗಿಡ ಮರಗಳ ಹತ್ರ ಹೋದ್ರೆ ಅಲ್ಲಿ ಸ್ಪಂದನೇ ಇರೋದಿಲ್ಲ. ಯಾಕಂದ್ರೆ ಅಲ್ಲೂ ಮನಸ್ಸಿದೆ, ದೇಹ ಇದೆ. ಆದರೆ ಆ ದೇಹ ಮನುಷ್ಯನ ದೇಹದಂತೆ ಅಲ್ಲ. ಅಲ್ಲಿ ಸಿಕ್ಕಿಬಿದ್ದಿರುವ ಮನಸ್ಸು ಅದು ಅನಾದಿ ಕಾಲದ ಮನಸ್ಸೇ. ಆದರೆ ಅಲ್ಲಿ ಸಿಕ್ಕಿಬಿದ್ದಿರುವ ಮನಸ್ಸಿಗೆ ಆ ದೇಹ ಸಹಕಾರ ಕೊಡೋದಿಲ್ಲ. ಇದು ನಮ್ಮ ಸ್ಥಿತಿ. ಆದರೆ ಯಾವ ದೇಹ ಆದ್ರೇನು? ಎಲ್ಲ ಪಾಂಚಭೌತಿಕವಾದ ದೇಹವೇ. ನಿಮ್ಮ ದೇಹವು, ಪ್ರಾಣಿ ಪಕ್ಷಿಗಳ ದೇಹವು, ಹುಳ ಹುಪ್ಪಟೆ ಹಾವುಗಳ ದೇಹವು, ಗಿಡ ಮರ ಇವುಗಳ ದೇಹವು ಎಲ್ಲ ಹೇಳಿದಂತೆ ಕೇಳಬೇಕಾದ್ದು ಈ ಶಿವನನ್ನೇ. ಮತ್ತೆ ಅಲ್ಲಿರೋ ಮನಸ್ಸು ಕೂಡ ಯಾರು ಹೇಳಿದಂತೆ ಕೇಳಬೇಕು? ಮನೋಭಿಮಾನಿ ಅಂತ ಶಿವ ಹೇಳಿದಂತನೇ ಕೇಳಬೇಕು. ಅಂಥ ಶಕ್ತಿ ಅವನು. ಅದಕ್ಕೆ ಅವನು ಗಿಡ ಮರಗಳಿಗೆ ಹೇಳಿ ಹೋದ, ಮರಗಳಿಗೆ ಅದು ಅರ್ಥ ಆಯ್ತು, ಉಳಿದವರಿಗೆ ಅರ್ಥ ಆಗ್ಲಿಲ್ಲ, ಗಿಡ ಮರಗಳಿಗೆ ಅರ್ಥ ಆಯ್ತು. ಆವಾಗ ಅವೇನ್ ಮಾಡಿದವು? ತರವೋಪಿ ನೇದು ಹೇಳಿ ಹೋಗಿದ್ರಲ್ಲ ಶುಕಾಚಾರ್ಯ, ನಮ್ಮ ಅಪ್ಪ ಬರ್ತಾರೆ, ಅವ್ರಿಗೆ ನೀವು ಪ್ರತ್ಯುತ್ತರ ಕೊಡ್ರಿ ಅಂತ. ಅವು ಪ್ರತ್ಯುತ್ತರ ಕೊಟ್ಟವಂತ. ಹೀಗೆ ಎಲ್ಲಾ ಹೃದಯಗಳ
ಎಲ್ಲ ಜೀವಿಗಳ ಹೃದಯದಲ್ಲಿದ್ದಾನೆ. ಸರ್ವಭೂತ ಹೃದಯಂ ಮುನಿ ಮಾನತೋಸ್ಮಿ. ಎಲ್ಲ ಜೀವಿಗಳ ಹೃದಯದಲ್ಲಿ ಶುಕಾಚಾರ್ಯ ಇದ್ದಾನೆ, ಪರಶಿವ ಪಾರ್ವತಿ ರಮಣ ಇದ್ದಾನೆ, ಅವನಿಗೆ ನಮಸ್ಕಾರ ಮಾಡ್ತೀನಿ ಅಂತಾರೆ. ಭಾಗವತನ ಕೇಳಿ ಹೊರಟಿದ್ದೇವೆ, ವಿಷ್ಣುವಿನ ಕಥಾ ಕೇಳ್ತೇವೆ, ಹರಿಯ ಕಥಾ ಕೃಷ್ಣನ ಕಥಾ ಕೇಳೋರಿದ್ದೇವೆ. ಶಿವನ ಮಹಿಮಾ ಈಗ ಆರಂಭದಲ್ಲಿ ಕೇಳಬೇಕು. ನಮ್ಮ ಇದೊಂದು ಸಂಕೇತ ಇದೆ. ಏನು ಸಂಕೇತ ಅಂದರೆ, ಶುಕಾಚಾರ್ಯ ಗಿಡಮರಗಳಿಗೆ ಹೇಳಿದ್ರು, ನಮ್ಮ ತಂದೆ ಬರೋರಿದ್ದಾರೆ, ಪುತ್ರ ಪುತ್ರ ಅಂತ ಕರೀತಾರೆ, ಆಗ ನೀವು ನನ್ನ ಪರವಾಗಿ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ. ಆ ಶುಕಾಚಾರ್ಯ ನಮಗೂ ಎಲ್ಲ ಹೇಳಿ ಹೋಗಿದ್ದಾರೆ. ನಾವು ಗಿಡಮರಗಳಂತೇನೆ, ಮೂರ್ಖರೇ ನಾವು. ಗಿಡಮರಗಳು ನಮಗೂ ಏನು ವ್ಯತ್ಯಾಸ ಇದೆ? ಏನು ಭಾರಿ ಜ್ಞಾನ ಸಂಪಾದನೆ ಮಾಡಿದ್ದೀವ? ಏನು ಮಾಡಿದ್ದೇವೆ? ಒಂದು ದೃಷ್ಟಿಯಿಂದ ಜ್ಞಾನ ಸಂಪಾದನೆ ಮಾಡಿಲ್ಲದೆ ಹೋದರೆ ನಾವು ಗಿಡಮರಗಳೇ. ನಮಗೆ ಶುಕಾಚಾರ್ಯ ಏನು ಹೇಳ್ತಾರಂದ್ರೆ, ನಮ್ಮ ಅಪ್ಪ ವೇದವ್ಯಾಸರು ಬರೋರಿದ್ದಾರೆ, ಬಂದಿದ್ದಾರೆ, ಇನ್ನು ಮುಂದೆ ಬರಬೇಕಾಗಿಲ್ಲ, ಇನ್ನು ಈಗಾಗಲೇ ಬಂದಿದ್ದಾರೆ, ಮಹಾಭಾರತ ಭಾಗವತ ಎಲ್ಲ ರಚನೆ ಮಾಡಿದ್ದಾರೆ, ಅದನ್ನ ಕೇಳ್ರಿ ಅಂತ ಅಂತಾರವರು. ಆವಾಗ ನೀವು ಯಾರು ನಾವು ಕೇಳಲ್ಲ ಅಂತ ಅನ್ಬೇಡ್ರಿ, ನೀವೆಲ್ಲ ಹೇಳ್ರಿ ಅಂತ ನಮಗೂ ಹೇಳ್ತಿದ್ದಾರೆ ಅವರು. ಅದು ಅದ್ರೊಳಗಿನ ಸಂಕೇತ. ಮಹಾಭಾರತದಲ್ಲಿ ಸ್ವರ್ಗಾರೋಹಣ ಪರ್ವದಲ್ಲಿ ಕೊನೆಗೆ ವೇದವ್ಯಾಸರು ಹೇಳ್ತಾರೆ, ಊರ್ಧ್ವಬಾಹುರು ವಿರೌಮ್ಯೇಶ ನಚ ಕಶ್ಚಿತ್ ಶೃಣೋತಿಮೆ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಸ್ವರ್ಗಾರೋಹಣ ಪರ್ವದಲ್ಲಿ ಕೊನೆಗೆ ಒಂದು 2-3 ಶ್ಲೋಕಗಳಿದ್ದಾಗ ಬರೋದಿದು. 2 ಕೈ ಮೇಲೆತ್ತಿ ಹೇಳ್ತಿದ್ದೀನಿ ಅಂತಾರೆ ವೇದವ್ಯಾಸ, ಆದ್ರೆ ಯಾರೂ ನನ್ನ ಮಾತು ಕೇಳ್ತಿಲ್ಲ. ಪ್ರಾಣಿ ಪಕ್ಷಿಗಳು ಕೇಳೋದು ಆ ಕಡೆ ಇರಲಿ, ಹುಳ ಹುಪ್ಪಡೆ ಕೇಳೋದು ಆ ಕಡೆ ಇರಲಿ, ಈ ಮನುಷ್ಯರೇ ಕೇಳ್ತಿಲ್ಲ. ನಚ ಕಶ್ಚಿತ್ ಶೃಣೋತಿಮೆ, ಏನದು? ಏನು ಭಾರಿ ನಿಮ್ದು ಮಾತು ಹೇಳ್ತಾ ಇದ್ದೀರಿ ಅಂದ್ರೆ, ಧರ್ಮಾತ್ ಅರ್ಥಶ್ಚ ಕಾಮಶ್ಚ. ಧರ್ಮಾಚರಣೆ ಮಾಡ್ರಿ, ಅದರಿಂದಲೇ ಅರ್ಥ ಸಂಪಾದನೆ ಆಗ್ತದೆ, ಅದರಿಂದಲೇ ಕಾಮನೂ ಸಿಗ್ತದೆ, ಅದು ಮೋಕ್ಷ ಅಂತೂ ಸಿಕ್ಕೇ ಸಿಗ್ತದೆ. ಸ ಕಿಮರ್ಥಂ ನ ಸೇವ್ಯತೆ. ಯಾಕೆ ನೀವು ಧರ್ಮ ಮಾಡುವಲ್ರಿ? ನಿಮ್ಗೇನು ಧಾಡಿ ಆಗಿದೆ? ನಿಮ್ಗೇನು ಕಷ್ಟ ಆಗಿದೆ? ನಿಮ್ಮ ಕೈಗಳಿಗೆ ಏನು ಗರ ಬಡ್ದಿದೇನು? ಕಾಲುಗಳಿಗೇನು ಕುಂಟತನ ಬಂದಿದೇನು? ಧರ್ಮಕ್ಷೇತ್ರಗಳಿಗೆ ಯಾಕೆ ಹೋಗಲ್ರಿ? ಬಾಯಿಯಿಂದ ಒಳ್ಳೆ ಮಾತು ಯಾಕೆ ಆಡುವಲ್ರಿ? ಕಿವಿಯಿಂದ ಭಗವಂತನ ಕಥೆ ಯಾಕೆ ಕೇಳುವಲ್ರಿ? ಮನಸ್ಸನ್ನ ಭಗವಂತನ ಕಡೆ ಯಾಕೆ ಹರಿಸಲು ಅಲ್ಲರಿ ನೀವು? ಸ ಕಿಮರ್ಥಂ ನ ಸೇವ್ಯತೆ ಅಂತ ಕೇಳ್ತಾ ಇದ್ದೀನಿ. ಆದ್ರೆ ಆ ಮುದುಕ ಮನುಷ್ಯ ವೇದವ್ಯಾಸರು ಹೇಳಿದ್ದನ್ನ, ಅಜ್ಜ ಹೇಳಿದ್ದನ್ನ ಮೊಮ್ಮಕ್ಕಳು ಬರಿಮಕ್ಕಳು ಯಾರೂ ಕೇಳ್ತಾನೆ ಇಲ್ಲ ಅಂತ ಅವ್ರು ಸುಮ್ಮನೆ ಅಲ್ಲಿ ಬಹಳ ಸುಂದರವಾದ ಮಾತು ವಿರೌಮಿ ಅಂತ. ಸಂಸ್ಕೃತದಲ್ಲಿ ವಿರೌಮಿ ಅಂತ ಶಬ್ದ. ಅದನ್ನ ಏನಾದ್ರೂ ಕನ್ನಡದಲ್ಲಿ ಸ್ವಲ್ಪ ಒರಟಾಗಿ ಅನುವಾದ ಮಾಡಿದ್ರೆ ಕಿರ್ಚಾಡ್ತಾ ಇದ್ದೀನಿ ಅಂತ ಅರ್ಥ ಆಗ್ತದೆ. ಇನ್ನೂ ಸ್ವಲ್ಪ ಚೆನ್ನಾಗೇ ಬಹಳ ಗ್ರಾಮ್ಯ ಭಾಷೆಯಲ್ಲೇ ಅದನ್ನ ಅನುವಾದ ಮಾಡಿದ್ರೆ ವೈಕೋತಾ ಇದ್ದೀನಿ ಅಂತ ಅರ್ಥ ಆಗ್ತದೆ. ಊರ್ಧ್ವಬಾಹುರು ವಿರೌಮೇಶ, 2 ಕೈ ಮೇಲೆತ್ತಿ ಜೋರಾಗಿ ವೈಕೋತಾ ಇದ್ದೀನಿ, ಬಡ್ಕೋತಾ ಇದ್ದೀನಿ. ನಾವು ಕನ್ನಡದಲ್ಲಿ ಅಂತೀವಿ, ಏನು ಎಷ್ಟು ಬಡ್ಕೊಂಡ್ರು ಕೇಳಲಿಲ್ಲ ಅವನು, ನನ್ನ ಮಾತು ಕೇಳಲಿಲ್ಲ, ಹೋಗ್ಬಿಟ್ಟ, ಅಪಾಯಕ್ಕೆ ಸಿಕ್ಕಿಬಿದ್ದ ಅಂತೀವಿ. ವಿರೌಮಿ ಅಂದ್ರೆ ಅದು ಸುಮ್ಮನೆ ಹೇಳುವುದಲ್ಲ, ಜೋರಾಗಿ ಬಡ್ಕೊಂಡು ಕಿರಿಚಾಡಿ ದೊಡ್ಡ ಉಚ್ಚ ಕಂಠದಿಂದ ಹೇಳೋದು, ಅದಕ್ಕೆ ವಿರೌಮಿ ಅಂತಾರೆ. ಅಷ್ಟು ಹೇಳಿದ್ರು ಯಾರೂ ಕೇಳ್ತಿಲ್ಲಲ್ಲ ಅಂತ ವೇದವ್ಯಾಸರು ಹೇಳಿದ್ದಾರೆ. ನಾವು ಶುಕಾಚಾರ್ಯನ ಮಾತು ಕೇಳಿದ್ದಾದ್ರೆ ಗಿಡಮರಗಳು ಕೇಳಿದ್ವಲ್ಲ, ಹಾಗೆ ನಾವು ಶುಕಾಚಾರ್ಯನ ಮಾತು ಕೇಳಿದ್ದಾದ್ರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆತ್ಮ ಶುಕಾಚಾರ್ಯ ಹೇಳಿದ್ದನ್ನ ಸ್ವಲ್ಪ ಕಿವಿ ಕೊಟ್ಟದ್ದಾದ್ರೆ, ವೇದವ್ಯಾಸರು ಬರೆದ ಭಾಗವತ, ಶುಕಾಚಾರ್ಯ ಹೇಳಿದ ಭಾಗವತ, ನಮ್ಮ ಅಪ್ಪ ಬರೆದ್ರು, ನಾನು ಹೇಳಿದೆ, ಅದನ್ನ ಸ್ವಲ್ಪ ನೀವು ಕೇಳ್ರಿ. ನಾವೀಗ ನಿಮ್ಮ ಮುಂದೆ ಇಲ್ಲದೆ ಇರಬಹುದು, ವ್ಯಾಸರು ನಮ್ಮ ಮುಂದೆ ಇಲ್ಲ, ಶುಕನೂ ನಮ್ಮ ಮುಂದೆ ಇಲ್ಲ, ಆದ್ರೆ ಇಲ್ಲದೇ ಇದ್ರೆ ಏನಾಯ್ತಂತೆ ಕೇಳಿರಿ. ಭಾಗವತ ಗ್ರಂಥ ಇದೆಯಲ್ಲ, ಇದರಲ್ಲೇ ಕೃಷ್ಣ ಇದ್ದಾನೆ, ಮುಂದೆ ಅದು ಬರೋದಿದೆ. ಕೃಷ್ಣ ಎಲ್ಲಿ ಹೋದ ಅಂದ್ರೆ ಇಲ್ಲೇ ಕೃಷ್ಣ ಇದ್ದಾನೆ. ಧರ್ಮ ಭಾಗವತ ಗ್ರಂಥವನ್ನೇ ಅವಲಂಬಿಸಿದೆ, ಇದನ್ನು ಕೇಳಿರಿ ಅಂತ ಅವ್ರು ಹೇಳಿದರು. ಆದ್ರಿಂದ ನಾವು ಆ ಥರ ಶುಕಾಚಾರ್ಯನ ಮಾತಿಗೆ ಬೆಲೆ ಕೊಡಬೇಕು. ಹಾಗೆ ಬೆಲೆ ಕೊಟ್ಟರೆ ನಮಗೊಂದು ಈ ದೇಹ ಇದ್ದದ್ದು, ಮನಸ್ಸಿದ್ದದ್ದು ಸಾರ್ಥಕ ಆಗ್ತದೆ, ಕಿವಿ ಇದ್ದದ್ದು, ಕಣ್ಣಿದ್ದದ್ದು ಸಾರ್ಥಕ ಆಗ್ತದೆ. ಅಂಥ ಸರ್ವಭೂತ ಹೃದಯ, ಎಲ್ಲರ ಹೃದಯದೊಳಗೆ ಅವಿತಿರುವಂಥ, ಎಲ್ಲ ಪ್ರಾಣಿಗಳ ಹೃದಯವೇ ಆಗಿರುವಂಥ ಶುಕಾಚಾರ್ಯನಿಗೆ ನಮಸ್ಕಾರ ಮಾಡ್ತೇನೆ. ಶುಕಾಚಾರ್ಯನಿಗೆ ನಮಸ್ಕಾರ ಮಾಡುವಾಗ ಪಾರ್ವತಿಪತಿಯಾದ ಶಿವನಿಗೆ ನಮಸ್ಕಾರ ಮಾಡುವಾಗ ಪಾರ್ವತಿಗೂ ನಮಸ್ಕಾರ ಮಾಡಬೇಕು. ಶಿವ ಮತ್ತು ಪಾರ್ವತಿ ಅವ್ರು ಯಾವುದಕ್ಕೆ ದೇವತೆಗಳು? ಒಂದು ನಮಸ್ಕಾರ ಎಲ್ಲರಿಗೂ ಮಾಡ್ತಿರ್ತೇವೆ. ಯಾವುದಕ್ಕೆ ದೇವತೆಗಳು ಅಂದ್ರೆ ಶಿವ ದೇಹಕ್ಕೆ ದೇವತೆ, ಪಾರ್ವತಿ ಯಾವುದಕ್ಕೆ ದೇವತೆ? ಶಿವ ಮನಸ್ಸಿಗೆ ದೇವತೆ. ಇಲ್ಲ ಸರಿ, ಪಾರ್ವತಿ ಯಾವುದಕ್ಕೆ ದೇವತೆ ಅಂದ್ರೆ ಶಿವ ಮತ್ತು ಪಾರ್ವತಿ ಇಬ್ಬರು ನಮ್ಮ ದಾಂಪತ್ಯಕ್ಕೆ ದೇವತೆಗಳು. ದಾಂಪತ್ಯದ ಜೀವನಕ್ಕೆ ಅವರಿಬ್ಬರು ದೇವತೆಗಳಂತ. ದಾಂಪತ್ಯ ಸುಖ ಏನು ಅನುಭವಿಸ್ತಾನೆ ಅದಕ್ಕೆ ಪಾರ್ವತಿ ದೇವತೆ. ನಮ್ಮ ಇಂದ್ರಿಯ ಏನಿದೆ ಅದಕ್ಕೆ ಶಿವ ದೇವತೆ ಅಂತ ಹಿಂದೆ ಬಂದಿದೆ. ಅದಕ್ಕೆ ಅವನನ್ನು ಲಿಂಗಾಕಾರದಲ್ಲಿ ಪೂಜಾ ಮಾಡೋದು.
ನಮ್ಮ ದಾಂಪತ್ಯಕ್ಕೆ ಹೀಗೆ ಅವ್ರ ದೇವತೆಗಳು. ನಾವು ಕೇಳೋದಲ್ಲ, ನಮ್ಮ ಪತ್ನಿಯೂ ಕೇಳಬೇಕು. ನಮ್ಮ ಪತ್ನಿ ಅಲ್ಲ, ನಾವು ಕೇಳಬೇಕು. ಕೆಲವು ಸರಿ ಹೆಣ್ಮಕ್ಳು ಹೋಗಿ ಕೇಳ್ತಿರ್ತಾರೆ, ಗಂಡಸರು ಕೇಳ್ತಿರೋದಿಲ್ಲ. ಕೆಲವು ಕಡೆ ಗಂಡಸರು ಕೇಳ್ತಿರ್ತಾರೆ, ಹೆಣ್ಮಕ್ಳು ಕೇಳ್ತಿರೋದಿಲ್ಲ. ದಂಪತಿಗಳಿಬ್ಬರೂ ಕೇಳಬೇಕು. ಹಾಗೆ ಅವರ ದಾಂಪತ್ಯ ಈ ಅಧ್ಯಾತ್ಮಕ್ಕೆ ಅಭಿಮುಖ ಆಗಬೇಕು. ಅದಕ್ಕೆ ಯಾರ್ದು ಅನುಗ್ರಹ ಬೇಕು? ಶಿವ ಪಾರ್ವತಿಯರ ಅನುಗ್ರಹವೇ ಬೇಕು. ಮದುವೆ ಆಗೋ ಸಂದರ್ಭದಲ್ಲಿ ಶಿವ ಪಾರ್ವತಿಯರ ಅನುಗ್ರಹ ನಮಗಾಗಲಿ, ನಾವು ಸುಖವಾಗಿರಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ಅಲ್ಲ, ನಮಗೆ ನಮ್ಮ ಜೀವಮಾನ ಅದು ಅಧ್ಯಾತ್ಮದ ಅಭಿಮುಖವಾಗಿರಲಿ. ನಾಳೆ ನಮ್ಮ ಮಕ್ಕಳು, ಸೊಸೆಯಂದರು, ಮಕ್ಕಳು, ಅಳಿಯಂದರು, ಮೊಮ್ಮಕ್ಕಳು ಎಲ್ಲರೂ ಕೂಡ ಅಧ್ಯಾತ್ಮದ ಕಡೆಗೆ ನಡೀಲಿ, ಸಾಗಲಿ ಅಂತ ಅವ್ರನ್ನ ಕೇಳ್ಕೋಬೇಕು. ಅದು ಶಿವ ಪಾರ್ವತಿಯರ ಅನುಗ್ರಹ. ಆ ಥರ ನಮಗಿರಬೇಕು. ಮೊದಲು ಆ ಶಿವ ಪಾರ್ವತಿಯರನ್ನು ಹೀಗೆ ಧ್ಯಾನ ಮಾಡಬೇಕು. ಗೃಹಸ್ಥಾಶ್ರಮದಲ್ಲಿದ್ದ ಅಂತ ಕೇಳಿ ಬರ್ತದೆ. ಗೃಹಸ್ಥಾಶ್ರಮದಲ್ಲಿದ್ದು ಸನ್ಯಾಸಿಯಾಗಿ ಹೋಗ್ಲಿಕ್ಕೆ ಹೊರಟ ಅಂತ. ಭಾಗವತದಲ್ಲಿ, ಭಾರತದಲ್ಲಿ ಅವನು ಗೃಹಸ್ಥಾಶ್ರಮಿಯಾಗಿದ್ದು ಕಾಣಿಸೋದಿಲ್ಲ. ಹರಿವಂಶದಲ್ಲಿ ಅವನ ಬಗ್ಗೆ ಹಾಗೊಂದು ಉಲ್ಲೇಖ ಇದೆ. ಅದನ್ನ ಮತ್ತೆ ನಾಳೆ ನಾಡಿನ ದಿವಸದಲ್ಲಿ ಹೇಳ್ತೇನೆ. ಅಂತೂ ಅವನು ಹೊರಟಾಗ ಪ್ರವ್ರಜಂತಂ ಅನುಪೇತಂ, ಸನ್ಯಾಸಿಯಾಗೇ ಹೊರಟ ಅಂತವನಿಗೆ ಸನ್ಯಾಸ ತಗೊಂಡು ಏನ್ ಮಾಡ್ಬೇಕಾಗಿದೆ? ನಮಗೂ ನಿಮಗೆ ಆಶ್ರಮ ಬದಲು ಮಾಡ್ಕೋಬೇಕಾಗ್ತದೆ. ನಾನು ಇನ್ನು ಗೃಹಸ್ಥ ಅಲ್ಲ, ಕಾವಿ ಬಟ್ಟೆ ಉಟ್ಕೊಂಡಿದ್ದೀನಿ, ದಂಡ ಇಟ್ಕೊಂಡಿದ್ದೀನಿ, ನನಗಿನ ಹೆಂಡತಿಗೂ ನನಗೂ ಸಂಬಂಧವಿಲ್ಲ ಅಂತ ನಾವು ಅನೌನ್ಸ್ ಮಾಡಿ ಹೋಗ್ಬೇಕಾಗ್ತದೆ. ಮೊದಲಿಂದಲೂ ವಿರಕ್ತನೇ ಆದ ಪುರುಷನಿಗೆ ಆ ಗೃಹಸ್ಥಾಶ್ರಮ ಇದ್ರೇನು ತೊಂದರೆ, ಏನು ಬಿಟ್ರೇನು? ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ. ಗೃಹಸ್ಥಾಶ್ರಮ ಏನು ತೊಂದರೆ ಮಾಡ್ತದೆ ವಿರಕ್ತನಾದವನಿಗೆ? ವಿರಕ್ತರ ಅಲ್ಲದೇ ಇದ್ದಂಥವ್ರಿಗೆ, ಮೂರ್ಖರಾದವರಿಗೆ, ನಮ್ಮಂಥವ್ರಿಗೆ ಗೃಹಸ್ಥಾಶ್ರಮ ತೊಂದರೆ ಮಾಡಿತ್ತು. ಅದು ಶುಕನಿಗೆ ಏನು ಮಾಡಿತ್ತು? ಮತ್ತೆ ಅವನಿಗೆ ಸನ್ಯಾಸ ತಗೊಂಡಾದ್ರೂ ಏನಾಗಬೇಕಾಗಿದೆ? ಕಾವಿ ಬಟ್ಟೆಯಿಂದ, ದಂಡದಿಂದ, ಭಿಕ್ಷಾಪಾತ್ರೆಯಿಂದ ಅವನಿಗೆ ಆಗ್ಬೇಕಾದ್ದೇನು? ಅಂತೂ ಹೊರಟ. ಅನುಪೇತ, ಅವನಿಗೆ ಉಪನಯನ ಆಗಿರ್ಲಿಲ್ಲ ಅಂತ ಕೆಲವರು ಅರ್ಥ ಬರೀತಾರೆ. ಉಪನಯನ ಆಗಿತ್ತು, ವೇದಾಧ್ಯಯನ ಮಾಡಿದ್ದ ತಂದೆಯಿಂದಲೇ, ಭಾಗವತದ ಅಧ್ಯಯನ ಆಗಿತ್ತು, ಭಾಗವತ ಇನ್ನೊಬ್ರಿಗೆ ಹೇಳಿದ್ದ, ಅದರ್ಥ ಅಲ್ಲ. ಅನುಪೇತ ಅಂದ್ರೆ ಅನುಪೇತಂ ದೇಹಾದಿಭಿಹಿ, ದೇಹಾದಿಗಳಿಂದ ರಹಿತನಾಗಿದ್ದ. ಅದೇನು ದೇಹ ಇತ್ತಲ್ಲ ಅವನಿಗೆ, ನೋಡ್ಲಿಕ್ಕೆ ಕಾಣಿಸ್ತಿತ್ತಲ್ಲ ದೇಹ ಅಂದ್ರೆ, ಅಲ್ಲಿ ದೇಹ ಇದ್ರೂ ಇಲ್ಲದಂತೆ ಇದ್ದ. ಯಾಕೆಂದ್ರೆ ಅನಭಿಮಾನ, ದೇಹದ ಮೇಲಿನ ಅಭಿಮಾನ ಬಿಟ್ಬಿಟ್ಟಿದ್ದ. ಆಟಕ್ಕಿದ್ದ, ಲೆಕ್ಕಕ್ಕಿರ್ಲಿಲ್ಲ. ಅಕಾತರಹ ಕಾತರವತ್ ಅದರ್ಶಯತ್. ವೇದವ್ಯಾಸರಿಗೆ ತಮ್ಮ ಮಗ ಹಿಂಗೆ ಓಡಿ ಹೊರಟಾಗ ಅವ್ರಿಗೆ ದುಃಖ ಏನಾಗಲಿಲ್ಲ, ದುಃಖ ಆದಂತೆ ತೋರಿಸಿಕೊಂಡ್ರು. ಇದು ಈ ಕಥಾ ಏನಿದೆ, ವೇದವ್ಯಾಸರಿಗೆ ಶುಕಾಚಾರ್ಯ ಹುಟ್ಟಿದ ಕಥಾ, ಮತ್ತೆ ಅವನು ಯಾಕೆ ಹೋದ ಅನ್ನೋ ಕಥಾ, ಅದೆಲ್ಲ ಮಹಾಭಾರತದಲ್ಲಿ ಬರ್ತದೆ. ಮಹಾಭಾರತದ ಆ ಕಥೆಯನ್ನ ಈಗ ಹೇಳ್ತೇನೆ. ಮಹಾಭಾರತದಲ್ಲಿ ಮೋಕ್ಷ ಧರ್ಮ ಪರ್ವದಲ್ಲಿ, ಶಾಂತಿ ಪರ್ವದ ಉಪಪರ್ವವಾದಂತಹ ಮೋಕ್ಷ ಧರ್ಮ ಪರ್ವದಲ್ಲಿ ಈ ಕಥಾ ಬರ್ತದೆ. ಶುಕಾಚಾರ್ಯರು ವೇದವ್ಯಾಸ ದೇವರಿಗೆ ಹುಟ್ಟಿದ್ರೆ ಹೇಗೆ, ಅದೊಂದು ಕಥೆ ಇಲ್ಲಿ ಭಾಗವತದಲ್ಲಿ ಬಂದಿಲ್ಲ. ಅದು ಮಹಾಭಾರತದಲ್ಲಿ ಬಂದಿದೆ. ನಾನೀಗಾಗಲೇ ಹೇಳಿದಂತೆ ಶಾಂತಿ ಪರ್ವದ ಉಪಪರ್ವ, ಮೋಕ್ಷ ಧರ್ಮ ಪರ್ವ, ಅಲ್ಲಿ ಅದು ಬಂದಿದೆ. ಅಲ್ಲಿ 332ನೇ ಅಧ್ಯಾಯ ಶಾಂತಿ ಪರ್ವದಲ್ಲಿ, 332 ಅಥವಾ 323. ನೀವು ವೈಷ್ಣವ ಪಾಠವನ್ನು ಗಮನಿಸುವುದಾದ್ರೆ 164, 165 ಈ ಅಧ್ಯಾಯಗಳನ್ನು ಗಮನಿಸಬೇಕು. 332 ಅಲ್ಲ, 331ನೇ ಅಧ್ಯಾಯ. ಕಥಂ ವ್ಯಾಸಸ್ಯ ಧರ್ಮಾತ್ಮ ಶುಕೋ ಜಜ್ಞೆ ಮಹಾತಪಾಹ. ಕುರುಕ್ಷೇತ್ರದ ಯುದ್ಧ ಮುಗಿದಿತ್ತು. ಅರ್ಜುನನ ಬಾಣದ ಏಟು ತಿಂದು ಭೀಷ್ಮ ಮೈಯೆಲ್ಲ ಬಾಣದ ಏಟು ತಿಂದು ಬಾಣದ ಹಾಸಿಗೆ ಮೇಲೆ ಮಲಗಿದ್ರು. ಅದಾದ ಮೇಲೆ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಅವ್ರ ಹತ್ರ ಹೋಗಿ, ಇವರಿಗೆ ನಿನ್ನ ಮೊಮ್ಮಕ್ಕಳಿಗೆ ಒಂದಿಷ್ಟು ಧರ್ಮೋಪದೇಶ ಮಾಡು ಅಂತ ಕೇಳಿದ್ದ. ಮೈ ಕೈಯೆಲ್ಲ ಬಾಣ ಚುಚ್ಚಿ ಹೋಗಿದೆ, ಯಾವ ಸಾಯ್ತಿನೋ ಗೊತ್ತಿಲ್ಲ, ಮಾತಾಡ್ಲಿಕ್ಕೆ ತ್ರಾಣ ಇಲ್ಲ, ಇವ್ರ ಕತೆ ಹೇಳೋದು ಯಾವಾಗ, ಪುರಾಣ ಹೇಳೋದು ಯಾವಾಗ ಅಂತ ಅವನಂದ. ಅದೇನು ವಿಚಾರ ಮಾಡಬೇಡ, ನಾನೇ ಹೇಳಿದ್ದೀನಿ ಭಗವದ್ಗೀತಾ, ಇಲ್ಲ ಅಂತಲ್ಲ, ಈಗ ನಿನ್ನೊಳಗಿದ್ದು ಮತ್ತೆ ನಾನೇ ಹೇಳಿಸ್ತೇನೆ, ನೀ ಹೇಳು ಅಂತಂದ ಕೃಷ್ಣ. ಆಗ ಆ ಭೀಷ್ಮ ಕಥೆ ಹೇಳಲಿಕ್ಕೆ ತೊಡಗಿದ್ರು. ಅದೇ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ. ಅಲ್ಲಿ ಈ ಯುಧಿಷ್ಠಿರ ಮೊದಲಾದ ಪಾಂಡವರು ಕೇಳ್ತಿದ್ರಲ್ಲ, ಯುಧಿಷ್ಠಿರ ಕೇಳಿದ ಆ ಭೀಷ್ಮರನ್ನ, ಈ ವೇದವ್ಯಾಸರಿಗೆ ಶುಕ ಅಂತ ಮಗ ಹುಟ್ಟಿದ್ನಲ್ಲ,
ಅದು ಹೇಗೆ ಅದನ್ನೊಂದು ಸ್ವಲ್ಪ ಹೇಳ್ರಿ. ಮತ್ತೆ ಆ ಶುಕನ ತಾಯಿ ಯಾರು ಅದೆಲ್ಲವನ್ನೂ ಕಥೆ ಹೇಳ್ರಿ. ವ್ಯಾಸರ ಪತ್ನಿಯಾಗಿ ಆ ಶುಕನನ್ನು ಹೆತ್ತ ಮಹಾತಾಯಿ ಯಾರು ನಮಗದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಕಥಂ ಚ ಬಾಲಸ್ಯ ಸತಃ ಸೂಕ್ಷ್ಮಜ್ಞಾನೇ ಗತಾಮತಿ ಯಥಾ ನಾಣ್ಯಸ್ಯ ಲೋಕೇಸ್ಮಿನ್ ದ್ವಿತೀಯಸ್ಯೇಹ ಕಶ್ಚಿತ್. ಮತ್ತೆ ಆ ಶುಕ ತುಂಬ ಅದ್ಭುತವಾದಂಥ ಜ್ಞಾನ ವೈರಾಗ್ಯ ಇತ್ತವನಿದ್ದ. ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಅಂಥ ವೈರಾಗ್ಯ ಜ್ಞಾನ ಅದನ್ನೆಲ್ಲೂ ನಾವು ನೋಡಿಲ್ಲ. ಅದು ಹಾಗೆಲ್ಲ ಇರಬೇಕಾದ್ರೆ ಅವ್ನ ತಾಯಿಯೂ ಮಹಾತ್ಮಳಾಗಿರ್ಬೇಕು. ತಂದೆಯಂತೂ ವೇದವ್ಯಾಸ ಮಹಾಭಾರತ ಭಾರತ ಭಾಗವತ ಬರೆದವರು, ಅವರಂತೂ ದೊಡ್ಡವರೇ. ಅದು ಕತೆ ಹೇಳಿ ಅಂತ ಹೀಗೆ ಕೇಳಿದ್ರಂತೆ. ಅದಕ್ಕೆ ಭೀಷ್ಮ ಆ ಕಥೆಯನ್ನ ಹೇಳಿಕ್ಕೆ ತೊಡಗಿದ್ರಂತೆ. ನ ಹಾಯನೈರ್ನ ಫಲಿತೈ ನೈವೃತ್ತೈ ನ ಚ ಬಂಧುಭಿ ಋಷಯ ಚಕ್ರದೇ ಧರ್ಮಂ ಯೋನೂಚಾನ ಸನೋ ಮಹಾನ್. ಅಷ್ಟು ಸಣ್ಣ ವಯಸ್ಸಿನ ಹುಡುಗ ಶುಕ, ಅವನಲ್ಲಿ ಆ ಜ್ಞಾನ ವೈರಾಗ್ಯ ಇದೆಲ್ಲ ಇತ್ತು. ನಾವಂಥದ್ನೆಲ್ಲೂ ಈ ಜಗತ್ತಿನಲ್ಲಿ ನೋಡಿಲ್ಲ. ಅಂಥ ಶುಕ ಯಾರಿಂದ ಹುಟ್ಟಿದ ಅಂತ ಕೇಳ್ತಾ ಇದ್ದೀರಲ್ಲ ಪಾಂಡವರೇ ನೀವು. ಭೀಷ್ಮ ಅಂದರು, ಇದೇನು ದೊಡ್ಡ ವಿಚಾರ ಅಲ್ಲ. ಯಾರಿಗೂ ಒಂದು ಮಹತ್ವ ಬರುವುದೇನಿದೆ ಅದು ಯಾರಿಂದ ಬರ್ತದೆ ಮಹತ್ವ? ಧರ್ಮಾಚರಣೆಯನ್ನು ಯಾರಿಂದ ನೋಡಿ ಕಲಿಬೇಕು ನಾವು ಅಂದರೆ, ಭಾಳ ದೊಡ್ಡವರಾಗಿದ್ದಾರೆ, ವಯಸ್ಸಿನಿಂದ ಭಾಳ ದೊಡ್ಡವರಿದ್ದಾರೆ, 80-90 ವಯಸ್ಸಾಗಿದೆ, ಅವರಿಂದ ನೋಡಿ ಕಲಿಯಿರಿ ಅಂದರೆ ಅದಲ್ಲ. ಇನ್ನು ಫಲಿತೈಹಿ, ತಲೆ ಬೆಳ್ಳಗಾಗಿದೆ, ಕೂದಲೆಲ್ಲ ನರ್ತು ಬೆಳ್ಳಗಾಗಿದೆ, ಅವರಿಂದ ಕಲಿಯಿರಿ. ಅವರು ಸಾಕಷ್ಟು ಈ ಜಗತ್ತಿನಲ್ಲಿ ನುರಿತಿದ್ದಾರೆ, ತಲೆಯೂ ಬೆಳ್ಳಗಾಗಿದೆ, ಬುದ್ಧಿಯೂ ಚೆನ್ನಾಗಿ ಅನುಭವದಿಂದ ಪಕ್ವವಾಗಿದೆ, ಅಲ್ಲಿ ಹೋಗಿ ಕಲಿಯಿರಿ ಅಂದರೆ ಅದೂ ಅಲ್ಲ. ನ ವಿತ್ತೈಹಿ, ಭಾಳ ದುಡ್ಡಿದ್ದವರು ಅನೇಕ ಗ್ರಂಥಗಳ ಖರೀದಿ ಮಾಡಿ ಅದೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ಟಿರ್ತಾರೆ, ಅವ್ರ ಹತ್ರ ಹೋಗೋಣ ಅಂದರೆ ದುಡ್ಡಿದ್ದವ್ರ ಹತ್ರ ಮೊದಲು ಹೋಗಬೇಡ್ರಿ, ಅವರಿಂದ ಇದು ಸಾಧ್ಯ ಆಗೋದಿಲ್ಲ. ನಚ ಬಂಧುಭಿ, ನಮ್ಮ ಬಂಧುಗಳಲ್ಲೇ ಮಿತ್ರರಲ್ಲೇ ಹಿರಿಯರು ಯಾರಾದ್ರ ಹತ್ರ ಹೋಗೋಣ ಅಂದರೆ ಅದರಿಂದಲೂ ಕೆಲಸ ಆಗೋದಿಲ್ಲ. ಇದು ಯಾವ ಕಾರಣವೂ ಅಲ್ಲ. ಇವರಿಂದ ಧರ್ಮವನ್ನು ಕಲಿಬೇಡ್ರಿ, ಇದೆಲ್ಲ ಇದ್ರೆ ಅವನು ಧರ್ಮಾತ್ಮ ಅಂತ ಅನ್ಸ್ಕೊಳ್ಳೋದೂ ಇಲ್ಲ. ನನಗೆ ಬಂಧು ಬಾಂಧವರು ಭಾಳ ಇದ್ದಾರೆ, ನನ್ನ ಹತ್ರ ದುಡ್ಡು ಭಾಳ ಇದೆ, ನನಗೆ ತಲೆ ನರತಿದೆ, ನನಗೆ ವಯಸ್ಸು ಭಾಳ ಆಗಿದೆ, ಅದ್ಯಾವುದೂ ಅಲ್ಲ. ಧರ್ಮಾಚರಣೆಗೆ ಧರ್ಮ ಜ್ಞಾನಕ್ಕೆ ಯಾವುದು ಮಾನದಂಡ ಅಲ್ಲ. ಇನ್ನೇನು ಮಾನದಂಡ? ಯಹ ಅನೂಚಾನ ಸಹರ್ಸನೋ ಮಹಾನ್. ಯಾರು ನಾವೀಗೊಂದು ಅನೂಚಾನ ಪರಂಪರಾ ಪ್ರಾಪ್ತವಾದ ವಿಷಯ ಅಂತಂತಿರ್ತೇವೆ. ಅನೂಚಾನ ಅನ್ನೋ ಶಬ್ದಕ್ಕೆ ಏನರ್ಥ? ಷಡಂಗಯುಕ್ತವಾದಂಥ ಶಾಸ್ತ್ರವನ್ನ ಯಾರು ಅಧ್ಯಯನ ಮಾಡಿರ್ತಾನೆ ಅವನನ್ನ ಅನೂಚಾನ ಅಂತ ಅನ್ಬೇಕಂತ. ಯಹ ಅನೂಚಾನ ಸನೋ ಮಹಾನ್. ಹೀಗೆ ಅನೂಚಾನ ಪರಂಪರಾ ಪ್ರಾಪ್ತವಾದ ಶಾಸ್ತ್ರವನ್ನು ಅಧ್ಯಯನ ಮಾಡಿದವನನ್ನೇ ನಾವು ಧರ್ಮಕ್ಕೆ ಮಾದರಿ ಅಂತ ತಿಳ್ಕೋಬೇಕು. ಶುಕನ ವಯಸ್ಸು ಸಣ್ಣದಾದ್ರೆ ಏನಂತೆ, ಆದರೆ ಅವನ ಜ್ಞಾನ ಬಹಳ ದೊಡ್ಡದು. ಆದ್ದರಿಂದ ಅವನ ಮೂಲಕವೇ ಧರ್ಮಾಚರಣೆಯನ್ನು ಜಗತ್ತೆಲ್ಲವೂ ಕಲಿತಿತ್ತು. ಅದೇನು ಆಶ್ಚರ್ಯಕರ ಸಂಗತಿ ಅಲ್ಲ ಅಂತಾರೆ. ನಾನು ಈ ಹಿಂದೆ 2 ಸರಿ ಹೇಳಿದ್ದೆ, ಶುಕಾಚಾರ್ಯನಿಗೆ ಶುಕಾಚಾರ್ಯ ಅಂತ ಹೆಸರಿದೆ ಅಲ್ಲಂತಲ್ಲ, ಅದಕ್ಕಿಂತ ಇನ್ನೊಂದು ಮಹತ್ವದ ಹೆಸರಿದೆ, ಬ್ರಹ್ಮರಾತ ಅಂತ. ಮುಂದೆ ಭಾಗವತದಲ್ಲೇ ಬರೋದಿದೆ. ಶುಕಾಚಾರ್ಯನಿಗೆ ಬ್ರಹ್ಮರಾತ ಅಂತ ಹೆಸರು, ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು. 2 ಕಡೆ ರಾತ ಇದೆ, ಒಂದು ಕಡೆ ಬ್ರಹ್ಮ, ಒಂದು ಕಡೆ ವಿಷ್ಣು. ಅದೇನು ಅಂದ್ರೆ, ಬಾಲಯೇವ ಯತಃ ಬ್ರಹ್ಮಣ ರಾತಃ ಮುನಿಭ್ಯ ಅತಃ ಬ್ರಹ್ಮರಾತಃ. ಭಾಗವತ ತಾತ್ಪರ್ಯದಲ್ಲೂ ಮುಂದೆ ಬರ್ತದೆ. ಚತುರ್ಮುಖ ಬ್ರಹ್ಮ ಎಲ್ಲ ಋಷಿಗಳಿಗೆ ಈ ಬಾಲಕನಾದ ಶುಕಾಚಾರ್ಯನನ್ನೇ ಕೊಟ್ಟನಂತೆ. ಏನ್ರಿ ಧರ್ಮಾಚರಣೆ ಮಾಡಬೇಕು, ತತ್ವಜ್ಞಾನ ಪಡ್ಕೋಬೇಕು ಅಂತ ನಮ್ಗೆ ಅಪೇಕ್ಷೆ ಇದೆ, ನೀವೇನು ನಮ್ಗೆ ಯಾರೋ ಬಾಲಕರನ್ನು ಕೊಡ್ತಾ ಇದ್ದೀರಲ್ಲ, ಸ್ವಲ್ಪ ವಯಸ್ಸಾದ ಅಧ್ಯಾಪಕರನ್ನು ಕೊಡ್ರಿ ಅಂದ್ರೆ, ಅವನು ಬಾಲಕ ಅಂತ ನಿಮಗೆ ಕಾಣಿಸ್ತಿರ್ಬೋದು. ಆಪಿಚ್ಯ ಅಂತ ವರ್ಣನೆ ಮಾಡ್ತಾರೆ ಅವ್ನು ಭಾಗವತದಲ್ಲಿ. ನಿತ್ಯ 16 ವರ್ಷದವರಂತ ಇರ್ತಿದ್ದಂತೆ, ಅಂತಹ ಸುಂದರ. ಅದನ್ನ ನೋಡಿ ಹಾದಿ ಬೀದಿಯಲ್ಲಿ ಸಂಚಾರ ಮಾಡುವ ಹುಡುಗರು ಮಹಿಳೆಯರೆಲ್ಲ ದಿಗ್ಭ್ರಾಂತರಾಗಿದ್ರಂತೆ ಅವನು ಊರಲ್ಲಿ ಅಂತ. ಹೀಗೆಲ್ಲ ಅವನ ಬಗ್ಗೆ ವರ್ಣನೆ ಬರ್ತದೆ. ಅಂತಹ ಸುಂದರ ಅವನು, ಅಷ್ಟೇ ವಯಸ್ಸು ಅವನು. ಆದರೆ ಬಾಲ ಆದ್ರೂ ನಿಮ್ಗೆ ಅವನು ಜ್ಞಾನೋಪದೇಶ ಮಾಡ್ಲಿಕ್ಕೆ ಸಮರ್ಥ.
ಅದಕ್ಕಾಗಿ ಶಿವನ ಅವತಾರಭೂತನಾದ ಶಿವನು ನಿಮ್ಗೆ ಕೊಟ್ಟಿದ್ದೇನೆ ಅಂತ ಚತುರ್ಮುಖ ಬ್ರಹ್ಮನಿಂದ ರಾತ ಕೊಡಲ್ಪಟ್ಟವನು ಮುನಿಗಳಿಗೆ, ಅದಕ್ಕೆ ಅವನು ಬ್ರಹ್ಮರಾತ. ಪರೀಕ್ಷಿತನಿಗೆ ವಿಷ್ಣು ರಾತ ಅಂತ ಕರೀತಾರೆ, ಯಾಕಂದ್ರೆ ಪರೀಕ್ಷಿತ್ ಸಾಯ್ಲಿಕ್ಕೆ ಆಗಿ ಹೊರಟಿದ್ದ, ಸತ್ತೇ ಹೋಗಿದ್ದ, ಗರ್ಭದಲ್ಲೇ ಸತ್ತೋಗಿದ್ದ ಅಶ್ವತ್ಥಾಮನ ಬಾಣದ ಏಟ್ ತಿಂದು. ಅವನನ್ನ ವಿಷ್ಣು ಒಂದು ಕೃಷ್ಣ ಬದುಕಿಸಿದೆ, ಮತ್ತೆ ಅವನೊಂದು 60-70 ವರ್ಷ ಬದುಕಿರುವಂತೆ ಮಾಡಿದ. ಪಾಂಡವರ ಕಾಲದಲ್ಲೇ 30-35 ವರ್ಷ ಬದುಕಿದ್ದ, ಮುಂದೆ ಮತ್ತೊಂದು 30 ವರ್ಷ ರಾಜ್ಯ ಆಳಿದ ಪಾಂಡವರ ನಂತರ. ಅದಕ್ಕಾಗಿ ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು, ಮತ್ತೆ ಶುಕಾಚಾರ್ಯನಿಗೆ ಬ್ರಹ್ಮರಾತ ಅಂತ ಹೆಸರು. ಈ ಹೆಸರು ಇನ್ನೂ ಚೆನ್ನಾಗಿದೆ. ಅವನು ಅನೂಚಾನ. ಏನು ಅನೂಚಾನ ಅಂದ್ರೆ, ಅನೂಚಾನೋ ವಿನೀತೇ ಸ್ಯಾತ್ ಸಾಂಗವೇದ ವಿಚಕ್ಷಣೆ. ವಿನಯ ಇರಬೇಕು, ಕಲ್ತಿದ್ದೇನೆ ಅಂತ ದುರಹಂಕಾರ ಇರಬಾರ್ದು, ಮತ್ತೆ ಸಾಂಗವಾದಂತಹ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದವನಾಗಿರ್ಬೇಕು. ಅಂಥವನನ್ನ ಅನೂಚಾನ ಅಂತ ಕರೀತಾರೆ. ಅಂತಹ ವಿನಯವೂ ಇತ್ತು, ಶಾಸ್ತ್ರಾಧ್ಯಯನನೂ ಮಾಡಿದ್ದ. ಅದಕ್ಕಾಗಿ ಅವನನ್ನ ಶುಕಾಚಾರ್ಯನನ್ನ ಅನೂಚಾನ ಅಂತ ಕರೀತಾರೆ. ಅವನಿಗೆ ಅದು ಹೆಸರಲ್ಲ, ವಿಶೇಷಣ ಅದು. ಅದಕ್ಕಾಗಿ ಈ ಶುಕಾಚಾರ್ಯನನ್ನು ಎಲ್ಲರೂ ಗೌರವಿಸ್ತಾ ಇದ್ರು. ಸಾವಿರಾರು ಅಶ್ವಮೇಧ ಯಾಗ ಮಾಡಿದ್ರು, 100 ದೊಡ್ಡ ಯಜ್ಞ ಮಾಡಿದ್ರು, ಅವೆಲ್ಲ ಯೋಗ ಸಿದ್ಧಿಯಿಂದ ಏನೊಂದು ಫಲ ಸಿಗಬೇಕು, ಆ ಫಲ ಅದರಿಂದ ಸಿಗೋದಿಲ್ಲ. ಯೋಗಸ್ಯ ಕಲಯಾತಾತ ನತುಲ್ಯಂ ವಿದ್ಯತೆ ಫಲಂ. ಅಂಥ ಯೋಗವನ್ನ ಆ ಶುಕ ಏರಿದ್ದ, ಯೋಗಾರೂಢ ಅವನು. ಅತ್ರತೆ ವರ್ತಯಿಷ್ಯಾಮಿ ಜನ್ಮ ಯೋಗ ಫಲಂ ತಥಾ ಶುಕಸ್ಯ ಅಗ್ರ್ಯಾಂ ಗತಿಂ ಚೈವ ದುರ್ವಿಧಾಂ ಅಕೃತಾತ್ಮಭಿಹಿ. ಸಾಮಾನ್ಯ ಮನುಷ್ಯರಿಗೆ ಈ ಶುಕಾಚಾರ್ಯನ ಸಿದ್ಧಿ, ಅವನು ಏರಿದ ಎತ್ತರ, ಇದನ್ನ ಯಾರು ತಲುಪಲಿಕ್ಕೆ ಆಗೋದಿಲ್ಲ. ಅಂಥದ್ದೊಂದು ಕಥೆ ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಅವರು ವರ್ಣನೆ ಮಾಡ್ಲಿಕ್ಕೆ ತೊಡಗಿದ್ರು.